ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSCಯ ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವುಗಳಲ್ಲಿ ಯಾವುದು ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ? ಆಂಗ್ಲ ಭಾಷೆ ಅಂದರೆ ಇಂಗ್ಲಿಷ್. ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಇಂಗ್ಲಿಷ್. 4 ಈಸ್ ದಿ ರೈಟ್ ಆನ್ಸರ್. ಹಿಜ್ರಾ ಶಕವನ್ನು ಯಾವಾಗಿನಿಂದ ಪರಿಗಣಿಸಲಾಗುತ್ತದೆ? ಕ್ರಿಸ್ತಶಕ 622ರಿಂದ ಹಿಜ್ರಾ ಶಕವನ್ನು ಪರಿಗಣಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದರಲ್ಲಿ ಕಪ್ಪು ಪೆಟ್ಟಿಗೆ ಅಂದರೆ ಬ್ಲ್ಯಾಕ್ ಬಾಕ್ಸ್ ಸಂಬಂಧಿಸಿದೆ? ವಿಮಾನದಲ್ಲಿ ಕಪ್ಪು ಪೆಟ್ಟಿಗೆ ಅಂದರೆ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಆಕ್ಸಿಡೆಂಟ್ ಆದಾಗ ಅಥವಾ ಎಲ್ಲೋ ಬಿದ್ದಾಗ ಈ ಬ್ಲಾಕ್ ಬಾಕ್ಸ್ನ ಆಧಾರದ ಮೇಲೆನೆ ಅವರು ಕಂಡುಹಿಡಿತಾರೆ. 3 ಈಸ್ ದಿ ರೈಟ್ ಆನ್ಸರ್. ಅಕೌಸ್ಟಿಕ್ಸ್ ಈ ಪದವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಶಬ್ದಕ್ಕೆ ಸಂಬಂಧಿಸಿರುವಂತಹ ಒಂದು ಪದವೇ ಅಕೌಸ್ಟಿಕ್ಸ್. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ದೊರೆಗಳಲ್ಲಿ ಯಾರು ಅನಕ್ಷರಸ್ಥರೆಂದು ತಿಳಿಯಲಾಗಿದೆ? ಅಕ್ಬರ್ ಅನ್ನು ಅನಕ್ಷರಸ್ಥರೆಂದು ತಿಳಿಯಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಗಾಂಧೀಜಿಯವರನ್ನು ಮಹಾತ್ಮ ಎಂದು ಪ್ರಥಮ ಬಾರಿಗೆ ಕರೆದದ್ದು ಯಾರು? ರವೀಂದ್ರನಾಥ ಠಾಗೋರ್. ಗಾಂಧೀಜಿಯವರನ್ನು ರವೀಂದ್ರನಾಥ ಠಾಗೋರ್ ಮಹಾತ್ಮ ಎಂದು ಪ್ರಥಮ ಬಾರಿಗೆ ಕರೆದದ್ದು. 4 ಈಸ್ ದಿ ರೈಟ್ ಆನ್ಸರ್. ತುಳಸಿದಾಸರು ಯಾವ ಭಾಷೆಯಲ್ಲಿ ರಾಮಚರಿತಮಾನಸವನ್ನು ಬರೆದಿದ್ದಾರೆ? ಬ್ರಜ ಭಾಷೆಯಲ್ಲಿ ತುಳಸಿದಾಸರು ರಾಮಚರಿತಮಾನಸವನ್ನು ಬರೆದಿದ್ದಾರೆ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದರಿಂದ ಡೆಂಗ್ಯೂ ಜ್ವರ ಬರುತ್ತದೆ? ಈಡಿಸ್ ಸೊಳ್ಳೆ. ಈಡಿಸ್ ಈಜಿಪ್ಟಿ ಎಂಬಂತಹ ಸೊಳ್ಳೆಯಿಂದ ಈ ಡೆಂಗ್ಯೂ ಮತ್ತು ಚಿಕುನ್ಗುನ್ಯಾ ಜ್ವರಗಳು ಬರುವಂತದ್ದು. 2 ಈಸ್ ದಿ ರೈಟ್ ಆನ್ಸರ್. ಇನ್ನು ಕ್ಯೂಲೆಕ್ಸ್ ನಿಂದ ಆನೆಕಾಲು ರೋಗ ಬರುತ್ತೆ. ಅನಾಫಿಲಿಸ್ ನಿಂದ ಮಲೇರಿಯಾ ರೋಗ ಬರುತ್ತೆ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಔದ್ಯೋಗಿಕ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿದೆ? ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಔದ್ಯೋಗಿಕ ಕ್ಷೇತ್ರಕ್ಕೆ ಅಂದ್ರೆ ಇಂಡಸ್ಟ್ರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಯಾವ ನದಿಗೆ ಹಿರಾಕೂಡ್ ಅಣೆಕಟ್ಟು ಕಟ್ಟಲಾಗಿದೆ? ಮಹಾನದಿಗೆ ಹಿರಾಕೂಡ್ ಅಣೆಕಟ್ಟನ್ನ ಕಟ್ಟಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕ್ರಿಕೆಟ್ ಪಿಚ್ನ ಉದ್ದವೆಷ್ಟು? 22 ಗಜಗಳು. ಕ್ರಿಕೆಟ್ ಪಿಚ್ನ ಉದ್ದ 22 ಗಜ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆಂದು ಕರೆಯುತ್ತಾರೆ? ಅಡ್ಮಿರಲ್. ಭಾರತದ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರ ಹೆಸರಿನೊಂದಿಗೆ ಬೇಲೂರು ಮಠ ಗುರುತಿಸಿಕೊಂಡಿದೆ? ವಿವೇಕಾನಂದ. ಬೇಲೂರು ಮಠ ಗುರುತಿಸಿಕೊಂಡಿದ್ದು ಸ್ವಾಮಿ ವಿವೇಕಾನಂದರ ಹೆಸರಿನೊಂದಿಗೆ. 2 ಈಸ್ ದಿ ರೈಟ್ ಆನ್ಸರ್. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿ ಬಾಪುಲೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿ ಬಾಪುಲೆ. 2 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರು ಶೀಘ್ರ ಲಿಪಿ ಸಂಶೋಧಕರು? ಐಸಾಕ್ ಫಿಟ್ಮನ್. ಶೀಘ್ರ ಲಿಪಿ ಸಂಶೋಧಕರು ಐಸಾಕ್ ಫಿಟ್ಮನ್. 2 ಈಸ್ ದಿ ರೈಟ್ ಆನ್ಸರ್. ನೂತನ ರಾಜ್ಯಗಳ ರಚನೆಗೆ ಸಂವಿಧಾನದ ಯಾವ ಪರಿಚ್ಛೇದ ಅವಕಾಶ ಕಲ್ಪಿಸುತ್ತದೆ? ಪರಿಚ್ಛೇದ 3. ಪರಿಚ್ಛೇದ 3 ನೂತನ ರಾಜ್ಯಗಳ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು? ಏಪ್ರಿಲ್ 3, 1952. ಪ್ರಥಮ ರಾಜ್ಯಸಭೆಯನ್ನು 3 ಏಪ್ರಿಲ್ 1952ರಲ್ಲಿ ರಚಿಸಲಾಯಿತು. ಇದರಲ್ಲಿ 216 ಸದಸ್ಯರು ಒಳಗೊಂಡಿದ್ದು ಒಬ್ಬ ಮಹಿಳೆ ರುಕ್ಮಿಣಿ ದೇವಿ ಅರುಂಧಾಲೆಯಾಗಿದ್ದರು ಮತ್ತು ಅಧ್ಯಕ್ಷರು ಡಾ ರಾಧಾಕೃಷ್ಣನ್ ಆಗಿದ್ದರು.
1 is the right answer. ಜಾತ್ಯತೀತತೆ ಎಂಬ ಪದವನ್ನು ಸಂವಿಧಾನದಲ್ಲಿ ಸೇರಿಸುವುದಕ್ಕೂ ಮುನ್ನ ಜಾತ್ಯತೀತತೆಯನ್ನು ಯಾವ ಪರಿಚ್ಛೇದಗಳು ವಿವರಿಸುತ್ತಿದ್ದವು? ಪರಿಚ್ಛೇದ 25ರಿಂದ 28 ಜಾತ್ಯತೀತತೆ ಎಂಬ ಪದವನ್ನು ಸಂವಿಧಾನದಲ್ಲೂ ಸೇರಿಸುವುದಕ್ಕೆ ಮುನ್ನ ಪರಿಚ್ಛೇದ 25ರಿಂದ 28 ವಿವರಿಸುತ್ತಿದ್ದವು. 4 is the right answer. ಮಾನವನ ದೇಹದ ಅತಿ ದೊಡ್ಡ ಮೂಳೆ ಫೀಮರ್ ಅಂದರೆ ತೊಡೆಮೂಳೆ. ದೇಹದಲ್ಲಿ ಅತಿ ದೊಡ್ಡ ಮೂಳೆ ಫೀಮರ್, ಇದು ತೊಡೆಯಲ್ಲಿದೆ. ಹಾಗೆಯೇ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್, ಕಿವಿಯಲ್ಲಿದೆ. ದೇಹದಲ್ಲಿ ಬಲಿಷ್ಠವಾದ ಸ್ನಾಯು ದವಡೆ ಸ್ನಾಯು. 4 is the right answer. ಸರ್ವಧರ್ಮಗಳನ್ನು ಸಮಾನವಾಗಿ ಗೌರವಿಸಬೇಕೆಂದು ಅಭಿಪ್ರಾಯಪಟ್ಟ ಸುಪ್ರೀಂ ಕೋರ್ಟ್ನ ಪ್ರಕರಣ ಯಾವುದು? ಅಹಮದ್ ಕೇಸ್. ಅಹಮದ್ ಕೇಸ್ ಸರ್ವಧರ್ಮಗಳನ್ನು ಸಮಾನವಾಗಿ ಗೌರವಿಸಬೇಕೆಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು. 2 is the right answer. ಮೂಲಭೂತ ಹಕ್ಕುಗಳನ್ನು ಮೊದಲ ಬಾರಿಗೆ ಉಲ್ಲೇಖಿಸಿದ್ದ ದಾಖಲೆ ಮ್ಯಾಗ್ನಾ ಕಾರ್ಟಾ. ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟಾ ಮೊದಲ ಬಾರಿಗೆ ಉಲ್ಲೇಖಿಸಿದ್ದು. 1 is the right answer. ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕುಗಳನ್ನು ಎಲ್ಲಿ ಉಲ್ಲೇಖಿಸಲಾಗಿದೆ? ಪರಿಚ್ಛೇದ 19ರಿಂದ 22 ಇದರಲ್ಲಿ ಸ್ವಾತಂತ್ರ್ಯದ ಹಕ್ಕುಗಳನ್ನು ಉಲ್ಲೇಖಿಸಲಾಗಿದೆ. 2 is the right answer. ಸಂವಿಧಾನದ ಯಾವ ವಿಧಿಗಳ ಅನ್ವಯ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ? ಪರಿಚ್ಛೇದ 15 ಉಪವಿಧಿ 5 ಈ ವಿಧಿಯ ಅನ್ವಯ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ. 3 is the right answer. ಅನುದಾನಿತ ಅಥವಾ ಅನುದಾನ ರಹಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ನೀತಿಯನ್ನು ಕೆಳಗಿನ ಯಾವ ತಿದ್ದುಪಡಿಯು ವಿವರಿಸುತ್ತದೆ? 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಪ್ರಕಾರ ಅನುದಾನಿತ ಅಥವಾ ಅನುದಾನಿತ ರಹಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ವಿವರಿಸುತ್ತದೆ. 1 is the right answer. ಸಂವಿಧಾನದ 85ನೇ ತಿದ್ದುಪಡಿ ವಿವರಿಸುವುದು ಮುಂಬಡ್ತಿಯಲ್ಲಿನ ಮೀಸಲಾತಿ. ಸಂವಿಧಾನದ 85ನೇ ತಿದ್ದುಪಡಿ ಮುಂಬಡ್ತಿಯಲ್ಲಿನ ಮೀಸಲಾತಿಯನ್ನ ವಿವರಿಸುತ್ತದೆ. 1 is the right answer. 93ನೇ ಸಂವಿಧಾನಿಕ ತಿದ್ದುಪಡಿ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರ್ಪಡಿಸಿದೆ? ಪರಿಚ್ಛೇದ 15 ಉಪವಿಧಿ 5 93ನೇ ಸಂವಿಧಾನಿಕ ತಿದ್ದುಪಡಿ ಇದನ್ನು ಸೇರ್ಪಡಿಸಿದೆ. 3 is the right answer. ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕಾಗಿ ಸಂವಿಧಾನದಲ್ಲಿರುವ ಪರಿಹಾರ? ಪರಿಚ್ಛೇದ 32. 4 is the right answer. ಮೂಲಭೂತ ಹಕ್ಕುಗಳು ಯಾರಿಗೆ ಅನ್ವಯಿಸುವುದಿಲ್ಲ? ಎಸಿಬಿಗೆ ಅನ್ವಯಿಸುವುದಿಲ್ಲ. ಎಸಿಬಿ ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ. ಮೂಲಭೂತ ಹಕ್ಕುಗಳು ಇವರಿಗೆ ಅನ್ವಯಿಸುವುದಿಲ್ಲ. 3 is the right answer. ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೆ ಯಾವ ಪರಿಚ್ಛೇದದಡಿ ಕಾನೂನನ್ನು ಜಾರಿಗೊಳಿಸಬಹುದು? ಪರಿಚ್ಛೇದ 35. ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೆ ಪರಿಚ್ಛೇದ 35ರ ಅಡಿ ಕಾನೂನನ್ನು ಜಾರಿಗೊಳಿಸಬಹುದು. 4 is the right answer. ಸರ್ಕಾರ ಆಡಳಿತದಲ್ಲಿ ಪಾಲಿಸಬೇಕಾದ ಬಹುಮುಖ್ಯ ಅಂಶಗಳು ಯಾವುವು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸರ್ಕಾರ ತನ್ನ ಆಡಳಿತದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಬಹುಮುಖ್ಯವಾಗಿ ಪಾಲಿಸಬೇಕಾಗುತ್ತದೆ. 4 is the right answer. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.